ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಾವು ಪಾಸ್ಪೋರ್ಟ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಏನು ಅಂತ, ಹೇಗೆ ಅಪ್ಲೈ ಮಾಡೋದು, ಎಷ್ಟು ದಿವಸದಲ್ಲಿ ಪಾಸ್ಪೋರ್ಟ್ ಬರ್ತದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಂತ. ಹಾಗೆ ನಿನ್ನೆ ಹೇಳಿದಾಗೆ ಪಾಸ್ಪೋರ್ಟಲ್ಲಿ ECR ಬಂದರೆ ಏನಾಗ್ತದೆ ಅಂತ. ECR ಬಂದರೆ ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ, ಎಲ್ಲಿ ಟ್ರಾವೆಲ್ ಮಾಡಲಿಕ್ಕೆ, ವಿಸಿಟ್ ಟ್ರಾವೆಲ್ ಮಾಡಲಿಕ್ಕೆ ತೊಂದರೆ ಇಲ್ಲ. ಆದರೆ ಅದೇ ನಿಮಗೆ ಗಲ್ಫ್ ಕಂಟ್ರಿಯಲ್ಲಿ ಜಾಬ್ಗೆ ಹೋಗ್ಲಿಕ್ಕಿದ್ರೆ ಆ ECR ಅನ್ನು ನೀವು ರಿಮೂವ್ ಮಾಡಬೇಕು. ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ. ಅದಕ್ಕಾಗಿ ಹೇಳಿದ್ದು ನಾನು, ಫಸ್ಟೇ ನೀವು ಅದನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಆ ಪಾಸ್ಪೋರ್ಟಲ್ಲಿ ECR ಬರೋದಿಲ್ಲ. ಮತ್ತೊಂದು ಏನಂತ ಹೇಳಿದರೆ, ನಿಮಗೆ ಯಾವಾಗಲೂ ದುಬೈಗೆ ಮತ್ತು ಗಲ್ಫ್ ಕಂಟ್ರಿಗೆ ಟ್ರಾವೆಲ್ ಮಾಡುವಾಗ ಆ ECR ಇದ್ದರೆ ನಿಮಗೆ ಅದು OK2 ಬೋರ್ಡ್ ಅಂತ ಒಂದು ಇದೆ, ಅದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಾಗ್ತದೆ. ಅದು OK2 ಬೋರ್ಡ್ ಮಾಡದಿದ್ದರೆ ನಿಮಗೆ ಅದು ಫ್ಲೈಟಲ್ಲಿ ಬೋರ್ಡ್ ಮಾಡಲಿಕ್ಕೆ ಬಿಡುವುದಿಲ್ಲ. ಅದು OK2 ಬೋರ್ಡ್ ಅಂದರೆ ಏನಂತ ಕೇಳ್ತೀರಾ, ಅದು ಏರ್ಲೈನ್ಸಿಂದ ಒಂದು ಫಾರ್ಮಾಲಿಟೀಸು OK2 ಬೋರ್ಡ್ ಅಂತ, ಅದನ್ನು ಕಂಪಲ್ಸರಿ. ಅದರಲ್ಲಿ ಎಮಿರೇಟ್ಸು ಮತ್ತು ಏರ್ ಇಂಡಿಯಾ ಒಂದು 2-3 ಫ್ಲೈಟ್ ಹಾಗೆ ಇದೆ, ಎತ್ತಿಯಾಡು. ಇದರಲ್ಲಿ ನಿಮಗೆ ಅದು ಕಂಪಲ್ಸರಿ ಇಲ್ಲ. ಮತ್ತು ಅದೇ ನೀವು ಲೋ ಕ್ಯಾರಿಯರ್ ಅಂತ ಹೇಳಿದರೆ ಇಂಡಿಗೋ ಮತ್ತು ಏರ್ ಏಷ್ಯಾ, ಸ್ಪೈಸ್ ಜೆಟ್ ಇಂಥ ಏರ್ಲೈನ್ಸ್ನಲ್ಲಿ ನಿಮಗೆ ಅದು ಕಂಪಲ್ಸರಿ ಇದೆ. ಅದಕ್ಕಾಗಿ ಆ OK2 ಬೋರ್ಡು ಕಂಪಲ್ಸರಿ ಆಗಿರ್ತದೆ. ನಿಮಗೆ ಅದು ಸೀನಿಯರ್ ಸಿಟಿಸನ್ಗೆ ಈ ECR ಎಲ್ಲ ಇದು ಬೀಳುವುದಿಲ್ಲ. ನಾರ್ಮಲಿ 60 ಅಬೌವ್ ನಂತರ ಯಾರಾದರೂ ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಿದರೆ ಅವರಿಗೆ ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ಅವರು ಕೇಳೋದಿಲ್ಲ, ಅದರಲ್ಲಿ ECR ಸಹ ಬರೋದಿಲ್ಲ. ಮತ್ತು ಇಂಪಾರ್ಟೆಂಟಾಗಿ ಯಂಗ್ ಜನ್ರೇಷನಿಗೆ ಇದು ಅಗತ್ಯ. ಅದು ಇಂಡಿಯಾದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಈ ECR ಪ್ರಾಬ್ಲಮ್ ಇದೆ. ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ. ಎಲ್ಲ ಟಿಕೆಟು ನಾನೇ ಸ್ವಲ್ಪ ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ರು, ಏನು ಮಾಡೋದು ಈಗ ಅಂತ. ಟಿಕೆಟ್ ಎಲ್ಲ ಮಾಡಿರ್ತಾರೆ ಅಲ್ಲಿದೆ, ಬಟ್ ವೀಸಾ ಎಲ್ಲ ಬರ್ತದೆ. ಆದರೆ ನಿಮ್ಮ ಪಾಸ್ಪೋರ್ಟಲ್ಲಿ ECR ಇದ್ದರೆ ನಿಮಗೆ ಅದನ್ನೆಲ್ಲ, ಮತ್ತೆ ತುಂಬ ಜನ ಏರ್ಪೋರ್ಟಿಗೆ ಹೋಗಿ ರಿಟರ್ನ್ ಬಂದವರು ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ECR ಅನ್ನೋದು ಒಂದು ಇಂಪಾರ್ಟೆಂಟು, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಎಜುಕೇಷನ್ ಸರ್ಟಿಫಿಕೇಟ್, ನಿಮ್ಮಲ್ಲಿ 10th ಸರ್ಟಿಫಿಕೇಟ್ ಇರ್ತದೆ, ಎಲ್ಲಾದರೂ ನಾರ್ಮಲಿ ಇರ್ತದೆ, ಆ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ. ಮತ್ತು ECR ಚೆಕ್ ಮಾಡಿ. ನಿಮಗೆ ಪಾಸ್ಪೋರ್ಟಲ್ಲಿ ಅಪ್ಲೈ ಮಾಡುವಾಗಲೇ ಲಾಸ್ಟ್ ಪೇಜಲ್ಲಿ ನಿಮಗೆ ಅಲ್ಲಿ ಪಾಸ್ಪೋರ್ಟ್ ಪ್ರಿವ್ಯೂ ಅಂತ ಬರ್ತದೆ. ಅದು ಅಪ್ಲಿಕೇಶನ್ ರಿವ್ಯೂವಲ್ಲಿ ನಿಮಗೆ ತೋರ್ತದೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂತ. ಅದನ್ನು ಚೆಕ್ ಮಾಡ್ಕೊಳ್ಳಿ, ಅದು ನಿಮಗೆ ಇಂಪಾರ್ಟೆಂಟು. ಮತ್ತು ಬೇರೆ ವಿಷಯಗಳನ್ನು ಇನ್ನು ಮುಂದೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇವೆ.